ದಾವಣಗೆರೆಯಲ್ಲಿ ಮುಸ್ಲಿಂ ದಂಗಲ್, ಜಮೀರ್ ಅಹ್ಮದ್ ಖಾನ್ಗೆ ಧರ್ಮ ಸಂಕಷ್ಟ, ಕಾಂಗ್ರೆಸ್ಗೆ ಟೆನ್ಷನ್. ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ, ನಾನು ಮಹೇಶ್. For business and personal promotions, please contact 9686376663. ವೀಕ್ಷಕರೇ, ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ $1 ಮಿಲಿಯನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬರೋಬ್ಬರಿ 85,000 ಮುಸ್ಲಿಂ ಮತದಾರರಿರುವಂತಹ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಸುಪ್ರೀಂ ಲೀಡರ್ ಆಗಿರುವಂತಹ, ಸದ್ಯಕ್ಕೆ ಕರ್ನಾಟಕದ ಮುಸ್ಲಿಂ ಸಮುದಾಯದ ಸುಪ್ರೀಂ ಲೀಡರ್ ಯಾರು ಅಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು. ಸೊ ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೋ ಇಲ್ವೋ ಅನ್ನುವಂತಹ ಕುತೂಹಲ ಇತ್ತು. $1 ಮಿಲಿಯನ್ ಪ್ರಶ್ನೆ ಕೂಡ ಆಗಿತ್ತು. ಬಟ್ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಜಮೀರ್ ಅಹ್ಮದ್ ಖಾನ್ ಅವರು ಇತ್ತೀಚೆಗೆ ದಾವಣಗೆರೆಗೆ ಭೇಟಿ ಕೊಟ್ಟು ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಹೋಗಿ ಊಟ ಮಾಡಿದ್ರು. ಅದಾದ ನಂತರ ಒಂದು ಸಣ್ಣ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅದಾದ ಬಳಿಕ ಒಂದು 20 ಸೆಕೆಂಡ್ನ ವಿಡಿಯೋ ಕೂಡ ಬಿಟ್ಟಿದ್ದಾರೆ. ಹಾಗಾದ್ರೆ ಆ 20 ಸೆಕೆಂಡ್ನ ವಿಡಿಯೋದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ದಿನ ದಾವಣಗೆರೆಗೆ ಸಂಪತ್ಪರ ಪ್ರಚಾರಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಒಬ್ಬ ಯುವಕ ಹುಡುಗ ಒಳ್ಳೆಯ ಕೆಲಸ ಮಾಡ್ಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ದಯಮಾಡಿ ನಿಮ್ಮ ಮತನ ಕೊಟ್ಟು ಹೆಚ್ಚಿನ ಲೀಡರ್ನ ಗೆಲ್ಸ್ಕೊಂಡು ಬರ್ಬೇಕಂತ ನಿಮ್ ಕಳ್ಕಳಿಯಿಂದ ಮನವಿ ಮಾಡಿ ಕೇಳ್ಕೊಳ್ತೀನಿ. ವೀಕ್ಷಕರೇ, ಗಮನಿಸಿದ್ರಲ್ಲ, ಜಮೀರ್ ಅಹ್ಮದ್ ಖಾನ್ ಅವರ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಈ ವಿಡಿಯೋ ಇದೆ. ಕೇವಲ 20 ಸೆಕೆಂಡ್, ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಂದ್ಕೊಳ್ಳಿ. ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಮರ್ಥ್ ಅವರು ಯುವಕರಾಗಿದ್ದಾರೆ, ಅವರಿಗೆ ಅಭಿವೃದ್ಧಿ ಮಾಡುವಂತಹ ಕನಸಿದೆ, ಸೊ ಎಲ್ಲರೂ ಕೂಡ ಅವರಿಗೆ ಬೆಂಬಲಿಸಿ ಅಂತ ಹೇಳಿ ಹೊರಟೋಗಿದ್ದಾರೆ. ಸೊ ಈ ವಿಡಿಯೋದಿಂದ ಒಂದು ಸ್ಪಷ್ಟತೆ ಬಂದಿದೆ, ಈ ವಿಡಿಯೋದಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ. ಆ ಕ್ಲಾರಿಟಿ, ಸ್ಪಷ್ಟತೆ ಏನು ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಚಾರ ಮಾಡ್ತಿಲ್ಲ? ಜಮೀರ್ ಅಹ್ಮದ್ ಖಾನ್ ಅವರು ಪ್ರಚಾರ ಮಾಡಿಲ್ಲ ಅಂತ ಹೇಳಿದ್ರೆ ದಾವಣಗೆರೆ ಸೌತ್ ಅಲ್ಲಿ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ? ಈ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮೊದಲಿಗೆ ಯಾವ ಕಾರಣಕ್ಕೆ ಪ್ರಚಾರ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತಹ ಕೆಲಸ ಮಾಡೋಣ. ರೀಸನ್ ಸಿಂಪಲ್. ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ಸೌತ್ಗೆ ಶತಾಯ ಗತಾಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಪ್ರಯತ್ನವನ್ನ ಪಟ್ಟಿದ್ರು. ಜಬ್ಬಾರ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆಯಿಂದ ಹಿಡಿದು, ಬೆಂಗಳೂರಿಂದ ಹಿಡಿದು ದೆಹಲಿಯ ಪ್ರವಾಸವನ್ನು ಕೂಡ ಮಾಡಿದ್ರು. ಅಂದ್ರೆ ಶತಾಯ ಗತಾಯ ದಾವಣಗೆರೆ ಸೌತ್ಗೆ ಮುಸ್ಲಿಂ ಅಭ್ಯರ್ಥಿಯೇ ಆಗಬೇಕು ಅಂತ ಹೇಳಿ ತಮ್ಮ ಕೈಯಲ್ಲಿ ಆಗುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು. ಅಂತಿಮವಾಗಿ ಆ ಪ್ರಯತ್ನಕ್ಕೆ ಫಲ ಸಿಗ್ಲಿಲ್ಲ. ಸಮರ್ಥ್ಗೆ ಟಿಕೆಟ್ ಸಿಕ್ತು. ಅಲ್ಲಿಗೆ ಮುಸ್ಲಿಂ ಸಮುದಾಯದ ಅತಿ ದೊಡ್ಡ ನಾಯಕರನ್ಸ್ಕೊಂಡಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದು ಸಣ್ಣ ಹಿನ್ನಡೆ ಆಯಿತು ಆ ಸಮುದಾಯದಲ್ಲಿ. ದಾವಣಗೆರೆಯಲ್ಲಿರುವಂತಹ ಎಲ್ಲಾ ಮುಸ್ಲಿಂ ಮುಖಂಡರು ಕೂಡ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು. ಜಮೀರ್ ಅಹ್ಮದ್ ಖಾನ್ ಅವರು ಸಿದ್ದರಾಮಯ್ಯಗೆ ತುಂಬಾ ಆಪ್ತರಾಗಿದ್ದಾರೆ, ಸೊ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಜಮೀರ್ ಅಹ್ಮದ್ ಖಾನ್ ಅವರ ಮೇಲೆ ಇಟ್ಕೊಂಡಿದ್ರು. ಆ ವಿಶ್ವಾಸ ಹುಸಿಯಾಯಿತು. ದೊಡ್ಡ ಸೆಟ್ ಬ್ಯಾಕ್ ಇದು ಜಮೀರ್ ಅಹ್ಮದ್ ಖಾನ್ ಅವರಿಗೆ. ಇದಲ್ಲದೆ SS ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಮಾತನಾಡಿದ್ರು. ಜಮೀರ್ ಅಹ್ಮದ್ ಖಾನ್ಗೂ ದಾವಣಗೆರೆಗೂ ಏನ್ ಸಂಬಂಧ? ನಾವಿಲ್ಲಿ ಎಲ್ಲವೂ ನೋಡ್ಕೋತೀವಿ, ಟಿಕೆಟ್ ಕೇಳೋದಕ್ಕೆ ಅವ್ರು ಯಾರು ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಅಲ್ಲಿಗೆ ಅಲ್ಪಸಂಖ್ಯಾತರಲ್ಲಿ ಒಂದು ಅಸಮಾಧಾನ ಇತ್ತಲ್ವಾ, ಟಿಕೆಟ್ ಸಿಗದೆ ಇರುವಂತ ಅಸಮಾಧಾನ. ಜಮೀರ್ ಅಹ್ಮದ್ ಖಾನ್ ವಿರುದ್ಧ SS ಮಲ್ಲಿಕಾರ್ಜುನ್ ಮಾತನಾಡಿದ್ದು. ಸೊ ಈ ಎಲ್ಲಾ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಸೈಲೆಂಟ್ ಆಗಿ ದಾವಣಗೆರೆ ಸೌತ್ ಇಂದ ಜಾರ್ಕೊಂಡ್ರು. ನನಗೆ ಕೇರಳದಲ್ಲಿ ಕೆಲಸ ಇದೆ, ಕೇರಳ ಚುನಾವಣಾ ಉಸ್ತುವಾರಿಯಾಗಿದ್ದೀನಿ ಒಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ, ಸೊ ನಾನು ಅಲ್ಲಿ ಬ್ಯುಸಿ ಇದ್ದೀನಿ, ನಾನು ದಾವಣಗೆರೆಗೆ ಬರೋದಿಲ್ಲ ಅಂತ ಹೇಳಬಿಟ್ರು. ಆಗ ಎಲ್ಲರಲ್ಲೂ ಕುತೂಹಲ, ಎಲ್ಲರಲ್ಲೂ ಪ್ರಶ್ನೆ ಏನಂತ ಹೇಳಿದ್ರೆ, ಬರೋಬ್ಬರಿ 85,000 ಮುಸ್ಲಿಂ ಮತದಾರರಿದ್ದಾರೆ ದಾವಣಗೆರೆ ಸೌತ್ ಅಲ್ಲಿ.
ಸೊ ಆ ಸಮುದಾಯವನ್ನ ಪ್ರತಿನಿಧಿಸುವಂತಹ ಜಮೀರ್ ಅಹಮದ್ ಖಾನ್ ಬರಲಿಲ್ಲ ಅಂದ್ರೆ ಹೇಗೆ? ಬೇರೆ ಅಲ್ಪಸಂಖ್ಯಾತ ನಾಯಕರು ಬರ್ಬೋದು, ಬಟ್ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ, ಅದರಲ್ಲೂ ಕೂಡ ಮುಸ್ಲಿಮರಿಗೆ ದೊಡ್ಡ ನಾಯಕರು. ಜಮೀರ್ ಅಹಮದ್ ಖಾನ್ ಎಲ್ಲೂ ಹೋದ್ರೂ ಕೂಡ ಮುಸ್ಲಿಂ ಯುವಕರಲ್ಲಿ ಒಂದು ದೊಡ್ಡ ಎನರ್ಜಿ ಪಾಸ್ ಆಗುತ್ತೆ. ಜಮೀರ್ ಅಹಮದ್ ಖಾನ್ ಅವರನ್ನ ಮುಸ್ಲಿಮರು ಒಪ್ಕೊಂಡಿದ್ದಾರೆ, ಎಲ್ಲವನ್ನೂ ಕೂಡ ಈಗ ಎತ್ತಿ ಮೆರೆಸ್ತಾ ಇದ್ದಾರೆ. ಅಂತಹ ನಾಯಕನನ್ನ ಸೈಡ್ಲೈನ್ ಮಾಡಿದ್ದು ಅಥವಾ ಆ ನಾಯಕ ಸೈಡ್ಲೈನ್ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಇದು. ಜಮೀರ್ ಅಹಮದ್ ಖಾನ್ ಏನಾದ್ರೂ ಪ್ರಚಾರ ಮಾಡಿದ್ರೆ ಏನಾಗಬಹುದು ಅಂತ ಹೇಳಿದ್ರೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರಲ್ಲಿ ಒಂದು ದೊಡ್ಡ ಹೋಲ್ಡ್ ಅನ್ನ ಹೊಂದಿದ್ದಾರೆ. ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಧರ್ಮ ಗುರುಗಳನ್ನ ನೇರವಾಗಿ ಭೇಟಿ ಮಾಡಿ ಇಡೀ ಮತಗಳು ಒಂದ್ ಸೈಡ್ ಬರ್ಲಿಕ್ಕೆ ಏನೆಲ್ಲ ಮಾಡಬಹುದು ಆ ಎಲ್ಲಾ ಕೆಲಸವನ್ನು ಕೂಡ ಮಾಡಿದ್ದಾರೆ. ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಸಂಡೂರು ಆಗಿರಬಹುದು, ಅದೇ ರೀತಿಯಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಫ್ಯಾಕ್ಟರ್ ವರ್ಕೌಟ್ ಆಗಿದೆ. ಇದೇ ಕಾರಣಕ್ಕಾಗಿ ಕೇರಳದಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ, ವೋಟರ್ಸ್ ಜಾಸ್ತಿ ಇದ್ದಾರೆ. ಈ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸುವಂತಹ ಜಮೀರ್ ಅಹಮದ್ ಖಾನ್ ಅವರನ್ನ ಕೆ.ಸಿ. ವೇಣುಗೋಪಾಲ್, ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ನ ದೊಡ್ಡ ಲೀಡರ್ ಈಗ, ಅಂತಹ ಕೆ.ಸಿ. ವೇಣುಗೋಪಾಲ್ ಅವರೇ ಜಮೀರ್ ಅಹಮದ್ ಖಾನ್ ಅವರನ್ನ ಕೇರಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಚಾರದಲ್ಲಿ ತೊಡಗಿಸಿದ್ದಾರೆ. ಎಐಸಿಸಿಗೆ ಗೊತ್ತಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ತಾಕತ್ತು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ. ಎಸ್ ಮಲ್ಲಿಕಾರ್ಜುನ್ ಅವರು ಟೀಕೆ ಮಾಡಿದ್ದ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಯಿಂದ ದೂರ ಇದ್ರು. ಸೊ ಅಲ್ಲಿನ ಅಲ್ಪಸಂಖ್ಯಾತ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ನಿಂತ್ಕೊಂಡ್ರು, ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ನಿಂತ್ಕೊಂಡ್ರು. ಈ ಸಂದರ್ಭದಲ್ಲಿ ಈ ಮುನಿಸೇನಿತ್ತಲ್ವಾ, ಅಲ್ಪಸಂಖ್ಯಾತರ ಮುನಿಸು ತಣಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರೇ ಬರಬೇಕಿತ್ತು. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಕೂಡ ಪ್ರಯತ್ನವನ್ನ ಪಟ್ಟರು, ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸಬೇಕು ಅಂತ ಹೇಳಿ. ಅಂತಿಮವಾಗಿ ಜಮೀರ್ ಅಹಮದ್ ಖಾನ್ ಅವರು ಬಂದ ಪುಟ್ಟ ಓದ ಪುಟ್ಟ ಇಷ್ಟೇ ಸೀಮಿತವಾಗಿದ್ದು. ಬಂದ್ರು, ಊಟ ಮಾಡಿದ್ರು, ಒಂದು ಸಣ್ಣ ಸುದ್ದಿಗೋಷ್ಠಿ ನಡೆಸಿದ್ರು, ಒಂದು ವಿಡಿಯೋ ಮಾಡಿದ್ರು, ಹೋಗಿದ್ದಾರೆ. ಈಗ ಪ್ರಚಾರದಲ್ಲಿ ತೊಡ್ಕೋತಾ ಇಲ್ಲ. ಸೊ ಈಗ ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಏನಾದ್ರೂ ದಾವಣಗೆರೆ ಸೌತಲ್ಲಿ ಒಂದಿಷ್ಟು ಪ್ರಚಾರವನ್ನ ಮಾಡಿದ್ರೆ, ರ್ಯಾಲಿಗಳನ್ನ ಮಾಡಿದ್ರೆ, ಇಲ್ಲ ಒಂದೆರಡು ದಿನ ಅಲ್ಲೇ ಠಿಕಾಣಿ ಹೂಡಿದ್ರೆ ಒಂದಿಷ್ಟು ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಆಗ್ತಾ ಇದ್ರು. ಯಾರೆಲ್ಲ ಮುನ್ಸ್ಕೊಂಡಿದ್ರಲ್ವಾ ಮುಸ್ಲಿಮರು, ಅವರೆಲ್ಲರೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಕಾರಣಕ್ಕಾಗಿ ಸಮರ್ಥಿಗೆ ಓಟ್ ಆಗ್ತಾ ಇದ್ರು. ಬಟ್ ಈಗ ಆ ಚಾನ್ಸಸ್ ಇಲ್ಲ. ಅಲ್ಲಿಗೆ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಗೆಲುವು ಅಷ್ಟು ಸುಲಭ ಅಲ್ಲ, ಕೇಕ್ ವಾಕ್ ಆಗಲ್ಲ. ಹೋಗ್ಲಿ, ಜಮೀರ್ ಅಹಮದ್ ಖಾನ್ ಅವರು ಬ್ಯುಸಿ ಇದ್ದಾರೆ, ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬ್ಯುಸಿ ಇರುವ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಿಲ್ವಾ ಅಂತ ಹೇಳಿದ್ರೆ ಅದು ಕೂಡ ಅಲ್ಲ. ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಜಮೀರ್ ಅಹಮದ್ ಖಾನ್ ಅವರು 2 ದಿನ ಪ್ರಚಾರ ಮಾಡ್ತಾರೆ, ಆದ್ರೆ ದಾವಣಗೆರೆಯಲ್ಲಿ ಮಾಡ್ತಾ ಇಲ್ಲ. ಸೊ ಇದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರ ಫ್ಯಾಕ್ಟರ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರು ಕೇವಲ 2 ದಿನ ಪ್ರಚಾರ ಮಾಡಿದ್ರು ಕೂಡ, ಬಟ್ ಜಮೀರ್ ಅಹಮದ್ ಖಾನ್ ಅವರು ಈಗ ಪ್ರಚಾರ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ಅಲ್ಲಿಗೆ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ, ಏನಾಗಬಹುದು ಅಂತ ಹೇಳಿ. ಇದಲ್ಲದೆ ಹೋಗ್ಲಿ ಬಿಡಿ, ಆ ವಿಡಿಯೋ ಇದೆಯಲ್ವಾ 20 ಸೆಕೆಂಡ್ನ ವಿಡಿಯೋ, ಆ ವಿಡಿಯೋದಲ್ಲಾದ್ರೂ ಅಲ್ಪಸಂಖ್ಯಾತರಿಗೆ ನಿರ್ದಿಷ್ಟವಾಗಿ ಏನಾದ್ರೂ ಮನವಿ ಮಾಡ್ಕೊಂಡಿದ್ದಾರಾ ಅಂತ ಹೇಳಿದ್ರೆ ಮನವಿ ಕೂಡ ಮಾಡ್ಕೊಂಡಿಲ್ಲ. ಕಾಟಾಚಾರಕ್ಕೆ ವಿಡಿಯೋ ಮಾಡ್ದಂಗಿದೆ. ಅದರಲ್ಲಿ ಮುನಿಸಿಕೊಂಡಿರುವಂತಹ ಅಲ್ಪಸಂಖ್ಯಾತರನ್ನ ಉದ್ದೇಶಿಸಿ ಯಾವುದೇ ವಿಡಿಯೋವನ್ನ ಮಾಡಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಹೋಗ್ಲಿ, ಮಾಡಿರುವಂತಹ ವಿಡಿಯೋದಲ್ಲಿ ಏನಾದ್ರೂ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಿದ್ದಾರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ಒಂದು ಕರೆಯನ್ನ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರು ಒಟ್ಟಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿ ಅನ್ನುವ ಕರೆಯನ್ನೇ ಕೊಟ್ಟಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಮುನಿಸು ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಕೊಡುವಂತಹ ಸಾಧ್ಯತೆಗಳಿದೆ. ನಿಮ್ಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.